ರಾಧಿಕಾರ್ ಬಿಪಿ ನ್ಯೂಸ್ಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಬಿಪಿ ನ್ಯೂಸ್ ಕರ್ನಾಟಕ ವತಿಯಿಂದ ಪ್ರಸ್ತುತಪಡಿಸುತ್ತಿರುವಂತಹ ಜಿಲ್ಲಾ ಗ್ರಾಮ ತಾಲೂಕು ಪಂಚಾಯಿತಿಯ ಆಕಾಂಕ್ಷಿಯ ಚರ್ಚಾ ಸ್ಪರ್ಧಾ ಕಾರ್ಯಕ್ರಮ ಪಂಚಾಯಿತಿ ಪವರ್ ಟಾಕ್. ಸೊ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಟಿ ಗಂಗಾಧರ್ ಅವರು, ಕಾಂಗ್ರೆಸ್ ಪಕ್ಷದ ಆಕಾಂಕ್ಷಿ. ಅವರ ಜೊತೆ ಮಾತನಾಡೋಣ ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ. ಸೊ ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಮೇಡಮ್. ಸೊ ಫಸ್ಟ್ ಆಫ್ ಆಲ್ ನಮ್ಮ ಬಿಪಿ ನ್ಯೂಸ್ ಕಾರ್ಯಕ್ರಮಕ್ಕೆ ಸ್ವಾಗತ, ಆತ್ಮೀಯದ ಸುಸ್ವಾಗತ. ಥ್ಯಾಂಕ್ ಯು ಮೇಡಮ್. ಸರ್, ಫಸ್ಟ್ ಆಫ್ ಆಲ್ ನಿಮ್ಮ ಕಿರು ಪರಿಚಯವನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ತೀರಾ? ನಮ್ಮ ಹೆಸರು ಗಂಗಾಧರ್ ಅಂತ ಮೇಡಮ್. ನಮ್ಮ ತಂದೆಯವರ ಹೆಸರು ವೆಂಕಟೇಶ್ಲು ಅಂತ. ಮೂಲ ನಿವಾಸಿಗಳು ನಾವು ಹವಂಬಾವಿ ನಿವಾಸಿಗಳು. ಮುಂಚೆ ಇದು ಕುರುಗೋಡು ಕ್ಷೇತ್ರಕ್ಕೆ ಒಳಪಡ್ತಿತ್ತು. ಈಗ ಪ್ರಸ್ತುತ ಬಳ್ಳಾರಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಒಳಪಟ್ಟಿರುತ್ತದೆ. ಸೊ ನನ್ನ ಬಾಲ್ಯ ಶಿಕ್ಷಣ ಬಂದು ಇಲ್ಲೇ ಹವಂಬಾವಿಯಲ್ಲಿ, ನಾನು ಕುಗ್ರಾಮ ನಮ್ಮದು. ಸರ್, ನಿಮ್ಮ ಬಾಲ್ಯ ಶಿಕ್ಷಣದ ಬಗ್ಗೆ, ಅದೇ ರೀತಿ ಯಾವ ರೀತಿ ನೀವು ಶಿಕ್ಷಣಕ್ಕೆ ಒತ್ತನ್ನ ಕೊಟ್ಟಿದ್ರಿ? ಖಂಡಿತ ನೀವು ಈ ಮಟ್ಟಕ್ಕೆ ಬೆಳಿಬೇಕಂದ್ರೆ ಶಿಕ್ಷಣದ ಪ್ರಭಾವ ತುಂಬಾನೇ ಇರುತ್ತೆ ಅಲ್ವಾ? ಸೊ ನಿಮ್ಮ ಬಾಲ್ಯ ಶಿಕ್ಷಣದ ಬಗ್ಗೆ ಕೂಡ ನಮ್ಮ ಮಟ್ಟಿಗೆ ಹಂಚ್ಕೊಳ್ತೀರಾ? ನಾವು ಬಾಲ್ಯ ಶಿಕ್ಷಣ ಬಂದು ನಾವು ಹವಂಬಾವಿ ಗ್ರಾಮದಲ್ಲಿ ನಾವು ಅಲ್ಲೇ ಓದಿದ್ದು ಶಿಕ್ಷಣ, ಪ್ರಾಥಮಿಕ ಶಿಕ್ಷಣ. ಅದಾದಮೇಲೆ ಪ್ರೌಢ ಶಿಕ್ಷಣವನ್ನು ಇಲ್ಲೇ ತಾಳು ರೋಡಲ್ಲಿ ನಗರ ಪ್ರದೇಶಕ್ಕೆ ಬಂದ್ವಿ. ಸೊ ಅಲ್ಲಿಂದ ಮತ್ತೆ ಸೆಂಟ್ ಜಾನ್ಸ್ ಶಾಲೆಯಲ್ಲಿ ನಾವು 10ನೇ ತರಗತಿಯನ್ನು ಮುಗಿಸಿ, ತದನಂತರ ನಾವು ಸಂಡೂರು ಪಾಲಿಟೆಕ್ನಿಕಲ್ಲಿ ಯಶವಂತ ನಗರದಲ್ಲಿ ನಾವು ಒಂದು ಡಿಪ್ಲೊಮಾ ವ್ಯಾಸಂಗ ಮುಗಿಸಿ, ತದನಂತರ ನಾವು ದಾವಣಗೆರೆಯಲ್ಲಿ ನಾನು ಒಂದು ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡಿ ಕಂಪ್ಯೂಟರ್ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಮಾಡಿ ನಾನು ಮುಂದುವರಿತಾ ಇದ್ದೀನಿ ಮೇಡಮ್. ಓಕೆ, ಹಾಗಾದ್ರೆ ನೀವು ಇಂಜಿನಿಯರಿಂಗ್ ನ ಫಿನಿಶ್ ಮಾಡ್ಕೊಂಡಿದ್ದೀರಲ್ವಾ? ಸೊ ನಿಮ್ಮ ಶಿಕ್ಷಣ ನೋಡಿದ್ರೆ ತುಂಬಾ ಒಳ್ಳೆ ಮಟ್ಟದಲ್ಲಿದೆ. ಅದೇ ರೀತಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೂಡ ನಿಮ್ಗೆ ಇರುತ್ತೆ ಅಲ್ವಾ? ಸೊ ನೀವು ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಆಗಿರೋದ್ರಿಂದ ಸೊ ಅದರಲ್ಲಿ ಒಂದು ಒಳ್ಳೆ ಉತ್ತಮ ಸ್ಥಾನವನ್ನ ನೀವು ಆಯ್ಕೆ ಮಾಡ್ಕೋಬಹುದಾಗಿತ್ತು. ಯಾಕೆ ನೀವು ಸಮಾಜದ ಕಾರ್ಯವನ್ನ ಆಯ್ಕೆ ಮಾಡ್ಕೊಂಡ್ರಿ? ಸೊ ನನಗೆ ಟೀಚಿಂಗ್ ಫೀಲ್ಡ್ ಇಂಟ್ರೆಸ್ಟ್ ಇತ್ತು. ಸೊ ಆ ಒಂದು ಟೀಚಿಂಗ್ ಫೀಲ್ಡ್ ನಾನು ಏನು ಮಾಡೋದೆ, ಇಲ್ಲೇ ಬಳ್ಳಾರಿಯಲ್ಲಿ ಕೂಡ ಕೆಲವೊಂದು ವರ್ಷ ನಾನು ವರ್ಕ್ ಮಾಡಿ ಟೀಚಿಂಗ್ ಫೀಲ್ಡ್ ಆಯ್ಕೆ ಮಾಡಿಕೊಂಡು, ತದನಂತರ ಮತ್ತೆ ನಾನು ಸಿರುಗುಪ್ಪ ತಾಲೂಕಲ್ಲಿ SCS ಪಾಲಿಟೆಕ್ನಲ್ಲಿ ಕೂಡ ನಾನು ಕೆಲಸ ಮಾಡಿದ್ದೀನಿ. ಪಾಲಿಟೆಕ್ನಿಕಲ್ಲಿ ಓದಿ ಪಾಲಿಟೆಕ್ನಿಕ್ ಆಗಿ ನಾನು ಕೆಲಸ ಮಾಡಬೇಕು, ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಬೇಕಂತೇಳಿ ನಾನು ಒಂದು 11 ವರ್ಷಗಳ ಕಾಲ ಸೇವೆ ಸಲ್ಲಿಸಿ, ಮತ್ತೆ ಅದಾದಮೇಲೆ MNC ಕಂಪ್ನಿಯಲ್ಲಿ ಕೂಡ ಕೆಲಸ ಮಾಡಿ, ಒಂದು 3 ವರ್ಷ ಕಂಪ್ನಿಯಲ್ಲಿ ಕೂಡ ಕೆಲಸ ಮಾಡಿ ಸೊ ಹಾಗೆ ಜೀವನ ಮುಂದುವರಿತಾ ಇದೆ. ಓಕೆ, ಸೊ ಹಾಗಾದ್ರೆ ನೀವು ಎಜುಕೇಶನ್ ಜೊತೆಗೆ ಲೆಕ್ಚರರ್ ಆಗಿ ವರ್ಕ್ ಮಾಡಿದ್ದೀರಾ, MNC ಕಂಪನಿಯಲ್ಲಿ ಎಂಪ್ಲಾಯಿಗೆ ವರ್ಕ್ ಮಾಡಿದ್ದೀರಾ, ಒಂದು ಒಳ್ಳೆ ರೀತಿಯ ಸೆಟಲ್ಡ್ ಆಗ್ಬೋದಾಗಿತ್ತಲ್ವಾ ನೀವು ಲೈಫಲ್ಲಿ? ಬಟ್ ಯಾಕೆ ಸಮಾಜದ ಕಾರ್ಯದಲ್ಲಿ ನೀವು ಹೋಗಬೇಕು, ರಾಜಕೀಯದಲ್ಲಿ ನೀವು ಹೋಗಬೇಕು, ಈ ಒಂದು ಕ್ಷೇತ್ರಕ್ಕೆ ಬರಬೇಕು? ಇದಕ್ಕೆ ಪ್ರೇರೇಪಣೆ ಏನಿರ್ಬೋದು ಸರ್ ನಿಮಗೆ? ಬದಲಾವಣೆ ಗಾಳಿ ಬೀಸ್ತಾ ಇದೆ. ಸೊ ಬದಲಾವಣೆ ಆಗ್ಬೇಕಂದ್ರೆ ಜಗದ ನಿಯಮ ಇದು. ಸೊ ಒಂದೇ ರೀತಿಯಾಗಿ ಇರಬಾರ್ದು. ಒಬ್ಬ ಮನುಷ್ಯ ಬದಲಾವಣೆ ಆಗ್ತಾ ಇರ್ಬೇಕಂತಂದ್ರೆ ನನಗೂ ಏನು ರಾಜಕೀಯ ಬರ್ಬೇಕಂತ ಏನು ಅನ್ಸಿಲ್ಲ. ಬಟ್ ಹೋಗ್ತಾ ಹೋಗ್ತಾ ಜೀವನ ಕಳೆದಂಗೆಲ್ಲ ಏನಾಗ್ತಾ ಇದೆ, ನನಗೆ ಏನೋ ಒಂದು ಮಾಡಬೇಕು, ಉತ್ತಮವಾಗಿ ಕೆಲಸ ಮಾಡಬೇಕು, ಉತ್ತಮ ಸಮಾಜಕ್ಕಾಗಿ ಏನೋ ಒಂದು ಕೆಲಸ ಮಾಡ್ಬೇಕಂತ ಸ್ವಯಂ ಪ್ರೇರಣೆಯಿಂದ ನಾನು ರಾಜಕೀಯ ಪಾದಾರ್ಪಣೆ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಹಾಗಾದ್ರೆ ಸರ್, ನೀವು ಸಮಾಜದ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದೀರಾ, ರಾಜಕೀಯಕ್ಕೆ ಬರ್ಬೇಕು ಅನ್ಕೊಂಡಿದ್ದೀರಾ. ಹಾಗಾದ್ರೆ ನಿಮ್ಮ ಈ ರಾಜಕೀಯ ಲೈಫಲ್ಲಿ, ಈ ರಾಜಕೀಯದಲ್ಲಿ ನೀವು ಬರೋದಕ್ಕೆ ನಿಮ್ಗೆ ಯಾರು ಇನ್ಸ್ಪಿರೇಷನ್, ಗುರು ಯಾರು? ರಾಜಕೀಯವಾಗಿ ನಾನು ಮುಂದೆ ಬರ್ಬೇಕಂತಂದ್ರೆ ತುಂಬಾ ಸಾಕಷ್ಟು ನಮಗೆ ಮುಖಂಡರಿದ್ದಾರೆ. ಸೊ ಅದರಲ್ಲಿ ವಿಶೇಷವಾಗಿ ಗ್ರಾಮೀಣ ಶಾಸಕರಾದ B ನಾಗೇಂದ್ರ ಅವರು, ಅದೇ ರೀತಿ ನಗರ ಶಾಸಕರಾದ ನಾರಾ ಭರತ್ ರೆಡ್ಡಿ ಅವರು, ಅದೇ ರೀತಿಯಾಗಿ ಕಂಪ್ಲಿ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಮಾನ್ಯ ಶ್ರೀ JN ಗಣೇಶ್ ಅಣ್ಣನವರು, ಅದೇ ರೀತಿಯಾಗಿ ತುಕಾರಾಮ್, ಮಾಜಿ ಸಂಸದರಾದ ತುಕಾರಾಮ್ ಸಾರ್ ಅವರು, ಅದೇ ರೀತಿಯಾಗಿ ಸಂಡೂರು ಶಾಸಕಿಯಾದಂತಹ ಅನ್ನಪೂರ್ಣ ಅಮ್ಮನವರು, ಅದೇ ರೀತಿಯಾಗಿ ಮಾಜಿ ಸಂಸದರಾದ VS ಉಗ್ರಪ್ಪನವರು. ಸೊ ಎಲ್ಲರೂ ಅವ್ರು ಏನು ಇದು ಮಾಡ್ಕೊಂಡಿರ್ತಾರೆ, ಚೌಕಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಆ ಒಂದು ಚೌಕಟ್ಟು ನಮಗೂ ಕೂಡ ಇಷ್ಟ ಆಗಿದೆ. ಸೊ ಅದರಲ್ಲೇ ನಾವು ಅವರ ಮಾರ್ಗದರ್ಶನದಲ್ಲಿ ನಾವು ಬೆಳಿಬೇಕಂತ ನಾನು ಸ್ವಯಂ ಪ್ರೇರಣೆಯಿಂದ ಇವ್ರದ್ದೆಲ್ಲ ನೋಡಿದ್ದೀನಿ ಮೇಡಮ್. ನಾನು ಅವ್ರು ಹೇಗೆ ಮಾತಾಡ್ತಾರೆ, ಯಾವ ರೀತಿ ಜನರ ಹತ್ರ ಉತ್ತಮ ಒಡನಾಟ ಇಟ್ಕೊಂಡಿದ್ದಾರೆ, ಯಾವ ರೀತಿ ಕೆಲಸ ಮಾಡ್ತಾರೆ, ಅಧಿಕಾರಿಗಳ ಸಭೆಯನ್ನು ಕರೆದು ಅದಾದಮೇಲೆ ಜನರಿಗೆ ಏನು ಮಾಡ್ತಾರೆ, ಆಶ್ವಾಸನೆ ಕೊಡ್ತಾರೆ. ಸೊ ಈ ರೀತಿಯಾಗಿ ನೋಡಿದ್ನಲ್ಲ, ಸೊ ನನಗೂ ಕೂಡ ಮುಂಚಿತವಾಗಿ ಉಪನ್ಯಾಸಕನಾಗಿ ಸೇವೆ ಸಲ್ಲಿಸಿದಾಗ ನಾವು ಕೂಡ ಮಾಡ್ಬೋದು, ಸಾಮಾಜಿಕ ಬದ್ಧತೆಯನ್ನು ಇಟ್ಕೊಂಡು ಸೊ ಇವ್ರ ಹತ್ರ ಉತ್ತಮ ಒಡನಾಟ ಇಟ್ಕೊಂಡ್ರೆ ನಮಗ್ ಕೂಡ ಅವಕಾಶ ಸಿಗ್ಬೋದು. ಸೊ ನಾನೇನು ದುಡ್ಡು ಮಾಡ್ಬೇಕಂತ ಏನ್ ಬಂದಿಲ್ಲ. ರಾಜಕೀಯ ಪ್ರವೇಶ ಅನ್ನೋದು ಆಕಸ್ಮಿಕವಾಗಿ ಬರುತ್ತೆ, ಆಕಸ್ಮಿಕವಾಗಿ ಹೋಗುತ್ತೆ. ಚುನಾವಣೆ ಸ್ಪರ್ಧೆ ಮಾಡಿದಾಗ ಸೋಲ್ತಾನೆ, ಇಲ್ಲಾಂದ್ರೆ ಗೆಲ್ತಾನೆ, ಎರಡೇ ಆಪ್ಷನ್ ಇರುವಂಥದ್ದು.
ಸೊ ನಾನು ಮುಂಚಿತವಾಗಿ ಹೋಗಿ ಜನರ ಹತ್ರ ಉತ್ತಮ ಒಡನಾಟ ಇಟ್ಕೋಬೇಕು, ಎಲ್ಲ ಸಮಾಜದವ್ರ ಹತ್ರ ನಾನು ಉತ್ತಮ ಒಡನಾಟ ಇಟ್ಕೋಬೇಕಂತೇಳಿ ನಾನು ಮುಂದುವರಿತಾ ಇದ್ದೀನಿ ಮೇಡಮ್. ಒಂದು ನಂಬಿಕೆಯಿಂದ ನಾನು ಹೋಗ್ತಾ ಇದ್ದೀನಿ ಮೇಡಮ್. ಏನಂತ ಇವಾಗ ನಾವು ಮುಂಚೆ ಕೂಡ ಉಪನ್ಯಾಸಕನಾಗಿ ಸೇವೆ ಸಲ್ಲಿಸಿದಾಗ ಸೊ ವಿದ್ಯಾರ್ಥಿಗಳ ಹತ್ರ ನಾವು ಸೇವೆ ಮಾಡುವಾಗ ಸಂವಾದ ನಡೆಸುವಾಗ ಅವರು ಸಾಕಷ್ಟು ವಿಷಯಗಳನ್ನು ನಮಗೆ ತಿಳಿಸ್ತಾ ಇದ್ರು. ಸೊ ಆ ವಿಷಯಗಳಲ್ಲಿ ಮೇಯ್ನಾಗಿ ಅವ್ರಿಗೆ ಸಾರಿಗೆ ಸಂಸ್ಥೆ ಆಗಿರ್ಬೋದು, ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಇರ್ತಾ ಇದ್ದಿಲ್ಲ, ಏನು ಲೇಟ್ ಆಗ್ತಾಯಿತ್ತು, ತುಂಬ ಕ್ಲಾಸಿಗೆ ಬರಲಿಕ್ಕೆ ತುಂಬ ಲೇಟ್ ಆಗ್ತಾಯಿತ್ತು. ನಮ್ಮ ಊರಲ್ಲಿ ಈ ಥರ ಕುಡಿಯುವ ನೀರಿನ ಸಮಸ್ಯೆ ಇದೆ ಸರ್ ಅಂತ ಹೇಳ್ತಾಯಿದ್ರು, ತುಂಬ ಡ್ರೈನೇಜ್ ಸಮಸ್ಯೆ ಇದೆ, ಮನೆಯಲ್ಲಿ ಮಳೆ ಬಂದಿದೆ ಅಂದರೆ ಸಾಕಷ್ಟು ನಾವು ತುಂಬ ಫೇಸ್ ಮಾಡ್ತಾ ಇದೀವಿ ಸರ್ ಅಂತ ಹೇಳ್ತಾಯಿದ್ರು. ಅದಕ್ಕೆ ನಮ್ಮ ಹತ್ರ ಪರಿಹಾರ ಏನಿರಲ್ಲ, ನಾವು ಕಾಲೇಜಲ್ಲಿ ಕೆಲಸ ಮಾಡ್ತಾ ಇದ್ವಲ್ಲ, ಅದಕ್ಕೆ ಆ ತಡೆಗೋಡೆ ಇತ್ತು. ಸೊ ಆ ತಡೆಗೋಡೆಯಿಂದ ನಾನೀಗ ಹೊರಗೆ ಬಂದಿದ್ದೀನಿ. ಸೊ ಹೊರಗೆ ಬಂದು ನಾವು ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಕೆಲಸ ಮಾಡಿಕೊಂಡು ಸೊ ಪ್ರೇರಣೆಯಿಂದ, ಸ್ವಯಂ ಪ್ರೇರಣೆಯಿಂದ ನಾನು ಏನಾದರೂ ಮಾಡಬೇಕು, ಏನಾದರೂ ಸಾಧನೆ ಮಾಡಬೇಕು, ದುಡ್ಡು ಮಾಡಬೇಕಂತಲ್ಲ ಸಾಧನೆ ಮಾಡಬೇಕಂತೇಳಿ ನಾನೊಂದು ದಿಕ್ಸೂಚಿಯಿಂದ ಬಂದಿದ್ದೀನಿ. ಗಂಗಾಧರ್ ಸರ್, ನೀವು ಎಲೆಕ್ಷನ್ಗೆ ನಿಂತ್ಕೋಬೇಕಂತ ಇದ್ದೀರಲ್ವಾ, ಯಾವ ಪಕ್ಷಕ್ಕೆ ನೀವು ನಿಂತ್ಕೋಬೇಕಂತ ಅನ್ಕೊಳ್ತಾ ಇದ್ದೀರಾ? ನಾವು ಕಾಂಗ್ರೆಸ್ ಪಕ್ಷದಿಂದ ನಿಂತ್ಕೋಬೇಕು ಅನ್ಕೊಂಡಿದ್ದೀವಿ ಮೇಡಮ್. ಕಾಂಗ್ರೆಸ್ ಪಕ್ಷದಲ್ಲಿ ಮೌಲ್ಯಾಧಾರಿತ ರಾಜಕಾರಣ ಇದೆ. ಸೊ ತುಂಬ ಸರ್ಕಾರಗಳು SM ಕೃಷ್ಣ ಅವರಿಂದ ಹಿಡಿದು ಮಾನ್ಯ ಸಿದ್ದರಾಮಯ್ಯವರಾಗಿರ್ಬೋದು, ಎಲ್ಲರೂ ಕೂಡ ಅಚ್ಚುಕಟ್ಟಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಈಗ ನೋಡ್ತಾ ಇರ್ಬೋದು, 2023 ಸರ್ಕಾರ ಬಂದಾಗ ನಮಗೆ ತುಂಬ ಯೋಜನೆಗಳನ್ನು ಕೊಟ್ಟಿದ್ದಾರೆ. ಮಹಿಳೆಯರೇ ಆಗಿರ್ಬೋದು, ಬಸ್ ಫ್ರೀ ಆಗಿರ್ಬೋದು, ಮತ್ತು ನಮಗೆ 2,000 ರೂಪಾಯಿ ಮನೆ ಒಂದು ಯಜಮಾನಿಗೆ ಕೊಡ್ತಾ ಇದ್ದಾರೆ. ಸೊ ಅದರಿಂದ ಏನಾಗುತ್ತೆ, ಒಂದು ಕುಟುಂಬ ನಡೆಯುತ್ತೆ. ಅದೇ ರೀತಿ ಗಂಗಾಧರ್ ಸರ್, ಕಾಂಗ್ರೆಸ್ ಪಕ್ಷದವರು ಯಾಕೆ ನಿಮಗೆ ಟಿಕೆಟ್ ಕೊಡಬೇಕು? ಸೊ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಗುರುತಿಸ್ಕೊಂಡಿದ್ವಿ, ಯೂತ್ ಕಾಂಗ್ರೆಸ್ ಆಗಿರ್ಬೋದು, ಮತ್ತು ಈಗ ನಾವು ಪ್ರಸ್ತುತ ಕಾರ್ಮಿಕ ವಿಭಾಗದ ಜಿಲ್ಲಾ ಉಪಾಧ್ಯಕ್ಷನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಸೊ ನಮ್ಮದು ನಗರ ಪ್ರದೇಶ ಬರುತ್ತೆ, ನಮ್ಮದು ಮನೆ ವಾಸ ಇರೋದು ಈಗ ಪ್ರಸ್ತುತ. ಆಲ್ರೆಡಿ ನನ್ನ ಒಂದು ಮತದಾನದ ಹಕ್ಕು ನಾನು ಆಗಲೇ ಗ್ರಾಮೀಣ ಪ್ರದೇಶಕ್ಕೆ ಸ್ಥಳಾಂತರಗೊಂಡಿದೆ. ಬಟ್ ಆದರೂ ಕೂಡ ನಾನು ಗ್ರಾಮೀಣ ಪ್ರದೇಶದಲ್ಲಿ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದೇನೆ, ನನ್ನ ಒಂದು ಧರ್ಮಪತ್ನಿ ಬಂದು ಕುರುಗೋಡು ತಾಲೂಕಲ್ಲೇ ಎಲ್ಲ ಬೆಳೆದಿದ್ದೆಲ್ಲ ಓದಿದ್ದೆಲ್ಲ ಅಲ್ಲೇ, ಲಕ್ಷ್ಮೀದೇವಿ ಅಂತ. ಸೊ ಅವರು ಕೂಡ ಮುಂದುವರಿಬೇಕು, ಅವರು ಕೂಡ ಮುಂದೆ ಬರಬೇಕು ಮಹಿಳೆಯರಾಗಿ. ಪರಿಶಿಷ್ಟ ಪಂಗಡ ಮೀಸಲು ಕ್ಷೇತ್ರ ಇದೆ. ಸೊ ನಮ್ಮ ಒಂದು ಸಮುದಾಯಕ್ಕೆ ಕಡಿಮೆ ಇದೆ ಮೇಡಮ್, ಪರ್ಸೆಂಟೇಜ್ ಇದೆ. ಸೊ ನಾವು ಅಲ್ಲಿ ಆ ತಾಲೂಕಲ್ಲಿ ನಿಂತ್ಕೋಬೇಕು, ರಾಜಕೀಯವಾಗಿ ಬೆಳಿಬೇಕು, ಸ್ಪರ್ಧೆ ಮಾಡಬೇಕು. ಪರ್ಟಿಕ್ಯುಲರ್ ಆಗಿ ಒಂದು ಕ್ಷೇತ್ರ ತಗೊಂಡಾಗ ನಾವು ಗೆಣಿಕೇಳ್ ಜಿಲ್ಲಾ ಪಂಚಾಯತ್ ಕ್ಷೇತ್ರ 2023 BJP ಸರ್ಕಾರ ಇದ್ದಾಗ ಒಂದು ಮೀಸಲಾತಿ ಕೊಟ್ಟಿದ್ರು. ಸೊ ಗೆಣಿಕೇಳ್ ಕ್ಷೇತ್ರ ಬಂದು ಇದು ಹೊಸ ಕ್ಷೇತ್ರ ಮೇಡಮ್. ಇದರಲ್ಲಿ 3 ತಾಲೂಕ್ ಪಂಚಾಯತ್ ಕ್ಷೇತ್ರಗಳು ಬರುತ್ತೆ, ಮತ್ತೆ 4 ಗ್ರಾಮ ಪಂಚಾಯತಿ ಕ್ಷೇತ್ರಗಳು ಬರುತ್ತೆ. ಒಂದು ಓರ್ವಾಯಿ ಗ್ರಾಮ ಪಂಚಾಯತಿ ಬರುತ್ತೆ, ಕಲ್ಕಂಬ ಗ್ರಾಮ ಪಂಚಾಯತಿ ಬರುತ್ತೆ, ಮತ್ತೆ ಅದಾದ್ಮೇಲೆ ಗೆಣಿಕೇಳ ಗ್ರಾಮ ಪಂಚಾಯತಿ ಬರುತ್ತೆ, ಮತ್ತೆ ಇನ್ನೊಂದು ವೀರಾಪುರ ಗ್ರಾಮ ಪಂಚಾಯತಿ ಅಂತ ಬರುತ್ತೆ. ಸೊ ಈ ಒಂದು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಸೊ ನಾವು ಕಾರ್ಯಕರ್ತರು ನಮ್ಗೆ ಏನ್ ಮಾಡ್ತಾರೆ, ಕರೆ ಮಾಡ್ತಾರೆ, ಅಣ್ಣ ನೀವು ಬರಲೇಬೇಕು, ತಪ್ಪದೇ ಬರಲೇಬೇಕು, ಈ ಕೆಲಸ ಮಾಡಬೇಕು, ಈ ಸೇವೆ ಮಾಡ್ಬೇಕಂತ. ನಾವು ಎಲ್ಲದಕ್ಕೂ ಕೂಡ ನಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿ ನಾವು ಮುಂದುವರಿತಾ ಇದ್ದೀವಿ. ಇವಾಗ ಗಂಗಾಧರ್ ಸರ್, ನೀವು ಹೇಳಿದ್ರಲ್ವಾ ಕ್ಷೇತ್ರಗಳಲ್ಲಿ ಯಾವ ಕ್ಷೇತ್ರದಲ್ಲಿ ನೀವು ಇನ್ನು ಕಾರ್ಯನಿರ್ವಹಿಸ್ತಿದ್ದೀರಾ ಅಂತೇಳಿ. ಸೊ ಅಲ್ಲಿ ನೀವು ಕಂಡಂತ ಯಾವ ಸಮಸ್ಯೆಗಳಿದೆ, ಅದಕ್ಕೆ ಯಾವ ಪರಿಹಾರವನ್ನ ನೀವು ಹುಡುಕ್ತಾ ಇದ್ದೀರಾ? ಮೇಡಮ್, ಈಗ ಗ್ರಾಮೀಣ ಪ್ರದೇಶದಲ್ಲಿ ಸಮಸ್ಯೆಗಳು, ನಗರ ಪ್ರದೇಶದಲ್ಲಿ ಸಮಸ್ಯೆಗಳು ಇದ್ದೇ ಇರ್ತವೆ. ಸೊ ಆ ಸಮಸ್ಯೆಗಳು ನಾವು ಯಾವ ರೀತಿ ತಡೆಗೋಡೆ ಕಟ್ಕೊಂಡು ಹೋಗ್ತೇವೆ ಅನ್ನೋದು ಇಂಪಾರ್ಟೆಂಟ್. ಈಗ ಮೇನ್ ಆಗಿ ಕುಡಿಯುವ ನೀರು ಎಸೆನ್ಷಿಯಲ್. ಈಗ ಡ್ರೈನೇಜ್ ಆಗಿರ್ಬೋದು, ಒಳಚರಂಡಿ, ಸೊ ಪಾತ್ ಇರಲ್ಲ. ಸೊ ಪಾತ್ ಯಾವ ರೀತಿ ಮಾಡಬೇಕು, ಮತ್ತೆ ಈಗ ಕೃಷಿ ಕ್ಷೇತ್ರದಲ್ಲಿ ರೈತರು ಬೆಳೆ ಬೆಳೆದಿರ್ತಾರೆ, ಅದಕ್ಕೆ ಬೆಳೆ ಸಿಗುವಂತಾಗಲ್ಲ ಆಗಿರ್ಬೋದು. ಮತ್ತೆ ಆರೋಗ್ಯ ಸಮಸ್ಯೆಗಳು ತುಂಬಾ ಎಲ್ಲ ಗ್ರಾಮಗಳಲ್ಲಿ ನಮ್ಗೆ ಆರೋಗ್ಯ ತುಂಬಾ ಹದಗೆಟ್ಟಿರುತ್ತೆ ಮೇಡಮ್. ಏನಕ್ಕಂದ್ರೆ ಸೊ ಅಲ್ಲಿ ನೈರ್ಮಲ್ಯ ಇರಲ್ಲ, ಶುಚಿತ್ವ ಇರಲ್ಲ. ಹಾಗಾಗಿ ತುಂಬಾ ರೋಗ ತಡೆಗಟ್ಟಕ್ ಆಗದೇ ಇಲ್ಲ, ತುಂಬಾ ಸಾವು ನೋವು ಸಂಭವಿಸ್ತವೆ. ಸೊ ಅದನ್ನ ಒಂದು ಮಟ್ಟಕ್ಕೆ ನಾವು ತಗೊಂಡು ಹೋಗ್ಬೇಕು. ಏನು ಕಂಪ್ಲೀಟ್ ಆಗಿ ಯಾರು ಇದು ಮಾಡಕ್ ಆಗಲ್ಲ, ಯಾಕಂದ್ರೆ ಪ್ರತಿಯೊಂದು ಗ್ರಾಮದಲ್ಲಿ ಪ್ರತಿಯೊಂದು ಮನೆ ಕೂಡ ಅವ್ರವ್ರು ಕಾಪಾಡ್ಕೋಬೇಕು, ಶುಚಿತ್ವನ ಕಾಪಾಡ್ಕೋಬೇಕು, ನೀರನ್ನು ಪೋಲ್ ಮಾಡಬಾರ್ದು. ಸೊ ಎಸೆನ್ಷಿಯಲ್ ಇವೇನಿರ್ತಾವಲ್ಲ ಇವೆಲ್ಲ ತಡೆಗಟ್ಟಿದ್ರೆ ಮಾತ್ರ ಇದೊಂದು ಉತ್ತಮ ಸಮಾಜಕ್ಕೆ ಏನಾದ್ರೂ ನಾವು ಕೊಡುಗೆ ಕೊಡ್ಲಿಕ್ಕೆ ಸಾಧ್ಯ ಆಗತ್ತೆ ಮೇಡಮ್. ಅದೇ ರೀತಿ ಸರ್, ಗಂಗಾಧರ್ ಸರ್, ಕಾಂಗ್ರೆಸ್ ಪಕ್ಷದಿಂದ ನಿಮ್ಗೆ ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ
ಸೊ ನೀವೇನಾದ್ರೂ ಬೇರೆ ಪಕ್ಷಕ್ಕೆ ಹೋಗುವಂತ ಆಲೋಚನೆ, ಇಲ್ಲಾಂದ್ರೆ ಇಂಡಿಪೆಂಡೆಂಟ್ ಆಗಿ ಕಾರ್ಯನಿರ್ವಹಿಸುವಂತ ಆಲೋಚನೆ, ಆ ಥರ ಏನಾದ್ರೂ ಆಲೋಚನೆಗಳು ನಿಮ್ಗಿದ್ಯಾ? ಮೇಡಮ್, ನಾನು ಮೂಲ ಕಾಂಗ್ರೆಸ್ಸಿಗ ಪಕ್ಷ ಬಿಡುವಂತ ಪ್ರಶ್ನೆನೇ ಇಲ್ಲ ಮೇಡಮ್. ನಾನು ಒಳ್ಳೆ ಎಜುಕೇಟೆಡ್ ಆಗಿ ನಾನು ಪಕ್ಷ ಬೆದರಿಕೆ ಹಾಕೋದು ಆ ಥರ ಏನೂ ಇಲ್ಲ ಮೇಡಮ್. ನಾನು ಬೆದರಿಕೆ ಹಾಕುವಂಥದ್ದು ನನ್ನ ಮನಸ್ಥಿತಿ ಇಲ್ಲ. ಕೇಳ್ತೀನಿ, ಕೊಟ್ರೆ ನಾವು ಕಂಟೆಸ್ಟ್ ಮಾಡ್ತೀವಿ ಮೇಡಮ್, ಸ್ಪರ್ಧೆ ಮಾಡ್ತೀವಿ. ಸ್ಪರ್ಧೆ ಮಾಡಿದ್ಮೇಲೆ ಸೋಲು ಗೆಲುವು ಅನ್ನೋದು ಇದ್ದೇ ಇರುತ್ತೆ. ನಾನು ಗೆಲ್ಬೇಕಂತಾನೆ ಮುಂದೆ ಬಂದಿರೋದು. ಏನೋ ಒಂದು ಈ ತರ ನಾವೇನ್ ಕ್ಷೇತ್ರ ಹೇಳಿದ್ವಲ್ಲ, ಕೃಷಿ ಕ್ಷೇತ್ರ ಆಗಿರ್ಬೋದು, ಶಿಕ್ಷಣ ಕ್ಷೇತ್ರ ಆಗಿರ್ಬೋದು, ಆರೋಗ್ಯ ಕ್ಷೇತ್ರ ಆಗಿರ್ಬೋದು, ಮೂಲಭೂತ ಸೌಕರ್ಯಗಳು ಕೊಡ್ಬೇಕಂತಾನೆ ನಾನು ಗ್ರಾಮವನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ನಾವು ಕೆಲಸ ಮಾಡಿದ್ರೆ ಉತ್ತಮ ಒಡನಾಟ ನಮಗೆ ಸಿಗುತ್ತೆ, ತೃಪ್ತಿದಾಯಕವಾಗಿ ನಾವು ಕೆಲಸ ಮಾಡ್ಬೋದು ಅಂತೇಳಿ ನಾವು ರಾಜಕೀಯ ಪ್ರವೇಶ ಮಾಡ್ಬೇಕು ಅನ್ಕೊಂಡಿದೀವಿ. ಅದೇ ರೀತಿ ಸರ್, ಒಂದು ವೇಳೆ ನಿಮ್ಗೆ ಟಿಕೆಟ್ ಕೊಟ್ಟು ನೀವು ಗೆದ್ಮೇಲೆ ಯಾವ ಒಂದು ಉತ್ತಮ ಕೆಲಸಗಳು, 5 ಉತ್ತಮ ಕೆಲಸಗಳು ಯಾವ ಮಾಡ್ಬೇಕು ಅಂತ ನೀವು ನಿರ್ಧರಿಸಿಕೊಂಡಿದ್ದೀರಾ? ಮೇಡಮ್, ಕೃಷಿ ಕ್ಷೇತ್ರ ಮೇನ್. ಇವಾಗ ಈ ಕುರುಗೋಡು ತಾಲೂಕು ಬಂದು ಮೊನ್ನೆ ತಾನೇ ತಾಲೂಕು ಆಗಿದೆ. ಇದು ಕೃಷಿ ತುಂಬಾ ಸಮಸ್ಯೆಗಳು ಇದ್ದೇ ಇರ್ತಾವ ಮೇಡಮ್. ಮತ್ತೆ ಆರೋಗ್ಯ ಸಮಸ್ಯೆಗಳು, ಶಿಕ್ಷಣ ಕ್ಷೇತ್ರ ಮೇನ್. ವಿದ್ಯಾರ್ಥಿಗಳಲ್ಲಿ ಪ್ರಾಥಮಿಕ ಶಿಕ್ಷಣ ಮತ್ತು ಪ್ರೌಢ ಶಿಕ್ಷಣದಲ್ಲಿ ನಾವು ಉತ್ತಮ ಕ್ವಾಲಿಟಿ ಎಜುಕೇಶನ್ ಕೊಡ್ಬೇಕಾಗುತ್ತೆ. ಸೊ ನಾವು ಏನ್ ಮಾಡ್ಬೇಕಂತಂದ್ರೆ ಒಂದು ಪಾಲಿಸಿಗಳನ್ನ ಮಾಡ್ಬೇಕಾಗುತ್ತೆ. ಸೊ ಆ ಪಾಲಿಸಿ ಏನ್ ಮಾಡ್ಬೇಕಂದ್ರೆ ನಾನು ಒಬ್ನೇ ಮಾಡ್ಲಿಕ್ಕೆ ಏನು ಸಾಧ್ಯ ಇಲ್ಲ. ಸೊ ಎಲ್ಲರೂ ಒಗ್ಗೂಡಿ ಮಾಡ್ಬೇಕಾಗುತ್ತೆ. ಸೊ ಎಲ್ಲರೂ ಒಂದು ಒಕ್ಕೂಟದ ವ್ಯವಸ್ಥೆಯಲ್ಲಿ ಎಲ್ಲರ ಹತ್ರ ಚರ್ಚೆ ಮಾಡಿ ನಾವು ಮಾಡ್ಬೇಕಾಗುತ್ತೆ. ಪ್ರತಿಯೊಂದು ಜಿಲ್ಲೆಯಲ್ಲಿ ನಮ್ಗೆ DC ಇರ್ತಾರೆ, AC ಇರ್ತಾರೆ, ಮತ್ತೆ ತಹಶೀಲ್ದಾರ್ ಇರ್ತಾರೆ ಪ್ರತಿಯೊಂದು ತಾಲೂಕಲ್ಲಿ, ಮತ್ತೆ ಜಿಲ್ಲಾ ಪಂಚಾಯತ್ ಅಲ್ಲಿ CEO ಇರ್ತಾರೆ, ಅಧಿಕಾರಿಗಳು ಇರ್ತಾರೆ. ಅಧಿಕಾರಿಗಳ ಜೊತೆ ನಾವು ಉತ್ತಮ ಒಡನಾಟ ಇಟ್ಕೊಂಡಾಗ ಸೊ ನಾವು ಏನೇ ಅಂದ ಅವರು ಯೋಜನೆಗಳು ಕೊಟ್ಟು ನಾವು ಜನರಿಗೆ ತಲುಪಿಸ್ಲಿಕ್ಕೆ ಈಸಿ ಆಗುತ್ತೆ ಮೇಡಮ್. ಮೇನ್ ಆಗಿ ನಾವು ಶಿಕ್ಷಣ, ಉತ್ತಮ ಕ್ವಾಲಿಟಿ ಎಜುಕೇಶನ್ ಕೊಡ್ಬೇಕಾಗುತ್ತೆ ಮೇಡಮ್. ಆರೋಗ್ಯ. ಸೊ ನೀವು ಒಂದ್ ವೇಳೆ ಅಧಿಕಾರಕ್ಕೆ ಬಂದ್ರೆ ನೀವು ಮಾಡುವಂತಹ ಮೊದಲನೇದು ನೀರಿನ ಒಂದು ಕುಡಿಯುವ ನೀರಿನ ವಿಷಯದಲ್ಲಿ, ಅದೇ ರೀತಿ ಶಿಕ್ಷಣದ ಮೇಲೆ ಹೆಚ್ಚು ಮಹತ್ವವನ್ನು ಕೊಡ್ಬೇಕಂತ ಅನ್ಕೊಳ್ತಾ ಇದ್ದೀರಾ. ಇವಾಗ ನೀವು ಎಲೆಕ್ಷನ್ ಅಲ್ಲಿ ನಿಂತ್ಕೊಳ್ತೀರಂದ್ರೆ ಖಂಡಿತ ಜನರು ಓಟ್ ಹಾಕ್ಲೇಬೇಕಲ್ವಾ? ಸೊ ಏನಕ್ಕೆ ಹಾಕ್ಬೇಕು ಅನ್ನೋದು ಒಂದು ಪ್ರಶ್ನೆ. ಮೇಡಮ್, ಈಗ ಅಭ್ಯರ್ಥಿ ಮೇಡಮ್ ಒಂದು ನಡತೆ ನೋಡ್ತಾರೆ ಜನ, ಅಬ್ಸರ್ವೇಷನ್ ಮಾನಿಟರಿಂಗ್ ಮಾಡ್ತಾ ಇರ್ತಾರೆ. ನಾವ್ ಹೆಂಗೆ ಜನರನ್ನ ನೋಡ್ತಾ ಇರ್ತೀವಿ, ಅವರು ಕೂಡ ನಮ್ಮ ಒಂದು ನಡವಳಿಕೆನ ನೋಡ್ತಾ ಇರ್ತಾರೆ. ಉತ್ತಮ ನಡವಳಿಕೆ ಇದ್ರೆ ಮಾತ್ರ ಅವ್ರು ಆಯ್ಕೆ ಮಾಡ್ಕೊಳ್ತಾರೆ. ಪಕ್ಷ ಯಾವುದೇ ಇರ್ಬೋದು, ಉತ್ತಮ ನಡತೆ ಇಟ್ಕೊಂಡಾಗ ಮಾತ್ರ ಅವರು ಗೆಲ್ಲಿಸ್ತಾರೆ ಮೇಡಮ್. ಉತ್ತಮ ಅದಕ್ಕೆ ಉದಾಹರಣೆ ಬಂದು JN ಗಣೇಶ್ ಅವರು ಮೇಡಮ್. 2013 ಜನ ಗೆಲ್ಸಿದ್ದಾರೆ, ಮತ್ತೆ 2018 ಕೂಡ ಅವ್ರನ್ನ ಗೆಲ್ಸಿದೆ. 2018 ಗೆಲ್ಸಿದ್ದಾರೆ, ಮತ್ತೆ 2023 ಗೆಲ್ಸಿದ್ದಾರೆ ಮೇಡಮ್. ಅವರು ಪ್ರತಿಯೊಂದು ಕಾರ್ಯ ಅವ್ರ ವ್ಯಾಪ್ತಿಯಲ್ಲಿ ಏನೇನ್ ಬರುತ್ತಾ ಅವ್ರ ವ್ಯಾಪ್ತಿ ಬಿಟ್ಟು ಕೂಡ ಮತ್ತೆ ಕೆಲಸ ಮಾಡ್ತಾರೆ ಮೇಡಮ್. ಸೊ ಅದು ಒಂದು ನಮ್ಗೆ ಸ್ಫೂರ್ತಿ ಮೇಡಮ್. ಅವರು ತಮ್ಮ ವ್ಯಾಪ್ತಿಯಲ್ಲದೆ ಮತ್ತೆ ಬೇರೆ ವ್ಯಾಪ್ತಿಯಲ್ಲಿ ಕೂಡ ಕೆಲಸ ಮಾಡ್ತಾರೆ. ರೈತರಿಗಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ವಿದ್ಯಾರ್ಥಿಗಳಿಗಾಗಿರ್ಬೋದು, ಪ್ರತಿಯೊಂದು ಸಮಸ್ಯೆ ಏನೇ ಅಂತ ಸಮಸ್ಯೆ ಅಂತ ಇಟ್ಕೊಂಡು ಹೋದ್ರೆ ಪ್ರತಿಯೊಂದು ಸಮಸ್ಯೆಗೆ ಅದಕ್ಕೆ ಪರಿಹಾರ ಹುಡುಕೊಂಡು ಅವರು ಜನರಿಗೆ ಮನವರಿಕೆ ಮಾಡಿಕೊಡ್ತಾರೆ. ನಾವು ಕೆಲವೊಂದಿಷ್ಟು ಅನುಷ್ಠಾನ ಮಾಡ್ಬೇಕಂತ ಅನ್ಕೊಂಡಿರ್ತೀವಿ ಅಭಿವೃದ್ಧಿ ಯೋಜನೆಗಳು. ಈಗ ವಲಯ ಯಾವುದೇ ಆಗಿರ್ಬೋದು, ಕೃಷಿ ಕ್ಷೇತ್ರ ಆಗಿರ್ಬೋದು, ಆರೋಗ್ಯ ಕ್ಷೇತ್ರ ಆಗಿರ್ಬೋದು, ಶಿಕ್ಷಣ ಕ್ಷೇತ್ರ ಆಗಿರ್ಬೋದು, ಮೂಲಭೂತ ಸೌಕರ್ಯ ಆಗಿರ್ಬೋದು. ಸೊ ಈ ಒಂದು ಪ್ಲಾನ್ ಮಾಡ್ಕೊಂಡು ನಾವು ಎಕ್ಸಿಕ್ಯೂಟ್ ಮಾಡ್ತೀವಿ ಮೇಡಮ್. ಈಗ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಈಗ ನಾವು ಕೊಂಡಿ ಹಾಕ್ತೀನಿ ಮೇಡಮ್ ಅಷ್ಟೇ. ನಾನು ಕೇಳ್ತಾ ಇರೋದು ಈಗ ಜಿಲ್ಲಾ ಪಂಚಾಯತ್ ಆಕಾಂಕ್ಷಿಯಾಗಿ ನಾನು ಹೋಗ್ಬೇಕಂತ ಅನ್ಕೊಂಡಿದ್ದೀನಿ ತಾಲೂಕಲ್ಲಿ. ರಾಜ್ಯ ಸರ್ಕಾರ ಮತ್ತು ಗ್ರಾಮ ಪಂಚಾಯತಿ, ಈಗ ನಮ್ಗೆ ಲೋಯರ್ ಅಲ್ಲಿ ಏನಿದೆ ಗ್ರಾಮ ಪಂಚಾಯತಿ ಇದೆ. ಸೊ ಗ್ರಾಮ ಪಂಚಾಯತಿ ಮತ್ತೆ ರಾಜ್ಯ ಸರ್ಕಾರದ ಮಧ್ಯದಲ್ಲಿ ಜಿಲ್ಲಾ ಪಂಚಾಯತ್ ಹೋಗ್ಬೇಕಾಗುತ್ತೆ ಮೇಡಮ್. ಗಂಗಾಧರ್ ಸರ್, ಸೊ ನಮ್ಮ BP ನ್ಯೂಸ್ ವತಿಯಿಂದ ಜನರಿಗೆ ಕೊನೆಯದಾಗಿ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಮೇಡಮ್? ಉತ್ತಮ ಸಮಾಜಕ್ಕಾಗಿ ಏನ್ ಮಾಡ್ಬೇಕೋ ನನ್ನ ಕೈಯ ಮೀರಿ ನಾನು ಕೆಲಸ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಸೊ ಅದೇ ರೀತಿಯಾಗಿ ನನಗೆ ಸ್ಫೂರ್ತಿದಾಯಕ ವ್ಯಕ್ತಿ ಅಂದ್ರೆ ಮಾನ್ಯ ಶಾಸಕರು, ಜನಪ್ರಿಯ ಶಾಸಕರು ಅಂತ ಹೇಳ್ತೀವಿ ಮೇಡಮ್. JN ಗಣೇಶ್ ಅವರು ಒಳ್ಳೆ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಸೊ ಅವ್ರು ನೋಡ್ತಾ ಇದೀವಿ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಮಾರ್ಗದರ್ಶನ ಮೇಡಮ್, ಅವರ ಮಾರ್ಗದರ್ಶನ ಚಾಚು ತಪ್ಪದೆ ನಾವು ಪಾಲಿಸ್ತೀವಿ ಮೇಡಮ್. ಪ್ರತಿಯೊಂದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಈ ಯಾವ ರೀತಿ ಕೆಲಸ ಮಾಡಬೇಕು, ಯಾವ ಕ್ಷೇತ್ರಕ್ಕೆ ಒತ್ತು ಕೊಡಬೇಕು, ಅಗತ್ಯಕ್ಕೆ ತಕ್ಕಂತೆ ನಾವು ಕೆಲಸ ಮಾಡ್ಬೇಕು ಅನ್ಕೊಂಡಿದ್ದೀವಿ. ಎಸ್ಪೆಷಲಿ ನಾನು ಓದ್ಕೊಂಡಿದ್ದೀನಿ, ವಿದ್ಯಾಭ್ಯಾಸದಲ್ಲಿ ಮುಂದುವರೆದು ನಾನು ಉಪನ್ಯಾಸಕನಾಗಿ ಸೇವೆ ಸಲ್ಲಿಸಿ ರಾಜಕೀಯವಾಗಿ ಹಿನ್ನೆಲೆ ಇದೆ. ನಮ್ಮ ತಂದೆಯವರು, ನಮ್ಮ ತಾಯಿಯವರು ಕೂಡ ನಗರಸಭಾ ಸದಸ್ಯರಾಗಿ ಬಳ್ಳಾರಿಯಲ್ಲಿ ಸೇವೆ ಸಲ್ಲಿಸಿದ್ದಾರೆ ಒಂದು ವಾರ್ಡ್ ಮಟ್ಟದಲ್ಲಿ. ನಾನು ಅದೇ ರೀತಿಯಾಗಿ ನಾನು ಗ್ರಾಮೀಣ ಮಟ್ಟದಲ್ಲಿ ಕೆಲಸ ಮಾಡ್ಬೇಕಂತೇಳಿ ಮಾನ್ಯ ಶಾಸಕರಲ್ಲಿ ಮನವಿ ಮಾಡಿಕೊಂಡಾಗ ಆಯ್ತು, ಮೀಸಲಾತಿ ಬಂದ್ಮೇಲೆ ಚರ್ಚೆ ಮಾಡಿ
ಇದಕ್ಕೊಂದು ಇದು ಮಾಡೋಣ ಅಂತ ಹೇಳಿದ್ದಾರೆ ಮೇಡಮ್. ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ಜನ ಸೊ ಈ ಕುರುಗೋಡು ತಾಲೂಕಿನ ಗ್ರಾಮೀಣ ಭಾಗದ ಸ್ಥಳೀಯ ಸಂಸ್ಥೆ ಚುನಾವಣೆ ಬಂದಾಗ ಎಲ್ಲರೂ ಕೂಡ ನನಗೆ ಆಶೀರ್ವಾದ ಮಾಡ್ಬೇಕಂತೇಳಿ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡುತ್ತೇನೆ ಎಲ್ಲರಿಗೂ ಕೂಡ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಬಿಡುವಿಲ್ಲದ ಸಮಯದಲ್ಲಿ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಿಡುವು ಮಾಡಿಕೊಂಡು ಬಂದು ಇವತ್ತು ಚರ್ಚೆಯನ್ನು ಮಾಡೋದಕ್ಕೆ ನಮಗೆ ಸಮಯ ಕೊಟ್ಟಿದ್ರೆ ಮೊದಲನೇದಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ. ನಮಸ್ಕಾರ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇಂದಿನ ವಿಶೇಷತೆ ಟಿ ಗಂಗಾಧರ್ ಅವರ ಜೊತೆ ಮಾತುಕತೆ. ಸೊ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿ ನೀಡೋಣ. ಧನ್ಯವಾದ.